ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ರಕ್ತಹೀನತೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಬಹಳಷ್ಟು ಸಲ ಪೇಷಂಟ್ಸ್ ತಮ್ಮ ರಿಪೋರ್ಟನ್ನು ಕಳಿಸ್ತಾರೆ. ನಮ್ಮ ಹಿಮೋಗ್ಲೋಬಿನ್ 8 ಇದೆ, ನಮ್ಮ ಹಿಮೋಗ್ಲೋಬಿನ್ 10 ಇದೆ. ಸೊ ಏನು ಮಾಡಬೇಕು, ಏನು ತಿನ್ನಬೇಕು, ಈ ರೀತಿ ಎಲ್ಲ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಈ ಹಿಮೋಗ್ಲೋಬಿನ್ ಅಂತ ನಾವೇನು ಹೇಳ್ತಾ ಇರ್ತೇವೆ, ಹಿಮೋಗ್ಲೋಬಿನ್ ಅಂದರೆ ಇದು ನಮ್ಮ ಕೆಂಪು ರಕ್ತ ಕಣಗಳಲ್ಲಿ RBCಯಲ್ಲಿ ಇರುವಂತಹ ಒಂದು ಸಬ್ಸ್ಟೆನ್ಸ್. ಓಕೆ, ಆ್ಯಂಡ್ ಈ ಹಿಮೋಗ್ಲೋಬಿನಿನ ಕೆಲಸ ಏನು, ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಜೀವಕೋಶಗಳಿಗೆ ಆಕ್ಸಿಜನ್, ಆಮ್ಲಜನಕವನ್ನು ಕೊಡ್ತಾ ಇರೋದು. ಸೊ ಹಿಮೋಗ್ಲೋಬಿನ್ ಕಡಿಮೆ ಆಯಿತು ಅಂದಾಗ ಈ ಆಮ್ಲಜನಕದ ಸಪ್ಲೈ ನಮ್ಮ ಜೀವಕೋಶಗಳಿಗೆ ಕಡಿಮೆ ಆಗುತ್ತೆ. ಆಮ್ಲಜನಕದ ಸಪ್ಲೈ ಕಡಿಮೆ ಆಯಿತು ಅಂದಾಗ ಅವು ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇರೋದಿಲ್ಲ. ಆ್ಯಂಡ್ ಪೇಷಂಟ್ಸಿಗೆ ಸುಮಾರಷ್ಟು ಲಕ್ಷಣಗಳು ಬರ್ತಾ ಇರ್ತವೆ, ಯಾವುದನ್ನು ನಾವು ಈ ರಕ್ತಹೀನತೆಯಲ್ಲಿ ನೋಡ್ತಾ ಇರ್ತೇವೆ. ಸೊ ಈ ಕಂಡೀಷನನ್ನು ನಾವು ಅನೀಮಿಯಾ ಅಥವಾ ರಕ್ತಹೀನತೆ ಅಂತ ಹೇಳ್ತಾ ಇರ್ತೇವೆ. ರಕ್ತ ಕಡಿಮೆ ಆಗಿದೆ ನಿಮ್ಮ ಬಾಡಿಯಲ್ಲಿ ಅಂತ. ಸೊ ರಕ್ತ ಕಡಿಮೆ ಆಗಿದೆ ಅಂದರೆ ಏನಾಗಿದೆ, ಆಮ್ಲಜನಕವನ್ನು ಸಪ್ಲೈ ಮಾಡುವಂಥ ಕೆಪ್ಯಾಸಿಟಿ ಕಡಿಮೆ ಆಗಿದೆ, ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಈಗ ಹಿಮೋಗ್ಲೋಬಿನ್ ನಾರ್ಮಲಿ ಎಷ್ಟಿರಬೇಕು? ಈಗ ಹಿಮೋಗ್ಲೋಬಿನ್ ಏನಿದೆ ಗಂಡಸರಲ್ಲಿ ಅರೌಂಡ್ 13 to 17 ತನಕ ಇರಬೇಕು, ನಾರ್ಮಲ್ ಇದು. ಓಕೆ, ಸೊ ಗಂಡಸರಲ್ಲಿ 13ಕ್ಕಿಂತ ಕಡಿಮೆ ಹಿಮೋಗ್ಲೋಬಿನ್ ಬಂತು ಅಂದರೆ ನಾವು ಅದನ್ನು ರಕ್ತಹೀನತೆ ಅಂತ ಹೇಳ್ತಾ ಇರ್ತೇವೆ. ಅದೇ ಹೆಂಗಸರಲ್ಲಿ ಎಷ್ಟಿರಬೇಕು ಹಿಮೋಗ್ಲೋಬಿನ್ನು? ಹೆಂಗಸರಲ್ಲಿ ಇರಬೇಕು ಹಿಮೋಗ್ಲೋಬಿನ್ ಬಿಟ್ವೀನ್, ಸೊ ಹೆಂಗಸರಲ್ಲಿ ಎಷ್ಟಿರಬೇಕು? ಸೊ ಸಪೋಸ್ ಆ ಹೆಣ್ಮಗಳು ಪ್ರೆಗ್ನೆಂಟ್ ಇಲ್ಲ, ಓಕೆ, ಪ್ರೆಗ್ನೆಂಟ್ ಇಲ್ಲ ಅಂದಾಗ ಅವಳ ನಾರ್ಮಲ್ ಹಿಮೋಗ್ಲೋಬಿನ್ ಇರಬೇಕು ಬಿಟ್ವೀನ್ 12 to 15 grams per deciliter. ಸಪೋಸ್ ಆ ಹೆಣ್ಮಗಳ ಹಿಮೋಗ್ಲೋಬಿನ್ 12 ಗ್ರಾಮ್ಸ್ಗಿಂತ ಕಡಿಮೆ ಇದೆ ಅಂದಾಗ ಇವಳಿಗೆ ರಕ್ತಹೀನತೆ ಇದೆ ಅಂತ ಹೇಳ್ತಾ ಇರ್ತೇವೆ. ಸಪೋಸ್ ಆ ಹೆಣ್ಮಗಳು ಪ್ರೆಗ್ನೆಂಟ್ ಇದ್ದಾಳೆ ಅಥವಾ ಸ್ವಲ್ಪ ವಯಸ್ಸಾಗಿದೆ, ಅವರಿಗೆ ವಯಸ್ಸಾದ ಹೆಂಗಸರಲ್ಲಿ ಎಲ್ಲ ಹಿಮೋಗ್ಲೋಬಿನ್ 11ಕ್ಕಿಂತ ಕಡಿಮೆ ಇತ್ತು ಅಂದಾಗ ನಾವು ಅದನ್ನು ರಕ್ತಹೀನತೆ ಅಂತ ಹೇಳ್ತಾ ಇರ್ತೇವೆ. ಪ್ರೆಗ್ನೆಂಟ್ ಲೇಡೀಸಲ್ಲಿ 11 ಅಂದ್ರೂ ಪರವಾಗಿಲ್ಲ, ದಟ್ ಈಸ್ ಫೈನ್. ಓಕೆ, ಬಟ್ 11ಕ್ಕಿಂತ ಕಡಿಮೆ ಇತ್ತು ಅಂದಾಗ ನಾವು ಅದನ್ನು ರಕ್ತಹೀನತೆ ಅಂತ ಹೇಳ್ತಾ ಇರ್ತೇವೆ. ಸೊ ಇದು ಇಂಪಾರ್ಟೆಂಟ್. ನಾರ್ಮಲ್ ರೇಂಜ್ ಆಫ್ ಹಿಮೋಗ್ಲೋಬಿನ್ ಗಂಡಸರಲ್ಲಿ 13 to 17, 13ಕ್ಕಿಂತ ಕಡಿಮೆ ಇತ್ತು ರಕ್ತಹೀನತೆ. ಹೆಂಗಸರಲ್ಲಿ ಪ್ರೆಗ್ನೆನ್ಸಿ ಇರಲಿಲ್ಲ, ಆವಾಗ ಹಿಮೋಗ್ಲೋಬಿನ್ ಇರಬೇಕು ಬಿಟ್ವೀನ್ 12 to 15. 12ಕ್ಕಿಂತ ಕಡಿಮೆ ಬಂತು ರಕ್ತಹೀನತೆ. ಆ ಮಹಿಳೆ ಪ್ರೆಗ್ನೆಂಟ್ ಇದ್ದಾಳೆ, ಎಲ್ಡರ್ಲಿ ಇದ್ದಾಳೆ, ವಯಸ್ಸಾದವರು ಅಂತಾಗ ಹಿಮೋಗ್ಲೋಬಿನ್ 11ಕ್ಕಿಂತ ಕಡಿಮೆ ಇತ್ತು ಅಂದಾಗ ನಾವು ಅದನ್ನು ರಕ್ತಹೀನತೆ ಅಂತ ಹೇಳ್ತಾ ಇರ್ತೇವೆ. ಸೊ ರಕ್ತಹೀನತೆ ಇದೆ ಅಂದಾಗ ರಕ್ತಹೀನತೆಗೆ ನಾವು ಟ್ರೀಟ್ ಮಾಡಬೇಕಾದ್ರೆ, ಈಗ ನಮ್ಗೆ ರಕ್ತಹೀನತೆ ಕಡಿಮೆ ಆಗಿದೆ, ರಕ್ತ ಕಡಿಮೆ ಆಗಿದೆ ಅಂದಾಗ ರಕ್ತ ಹೆಚ್ಚಿಗೆ ಮಾಡ್ಕೊಳ್ಬೇಕು. ಆವಾಗ ಇಂಪಾರ್ಟೆಂಟ್ ಆಗುತ್ತೆ ರಕ್ತ ಕಡಿಮೆ ಯಾಕೆ ಆಗಿದೆ ಅಂತ. ಯಾಕಂದರೆ ರಕ್ತ ಕಡಿಮೆ ಯಾಕಾಗಿದೆ ಅಂತ ಗೊತ್ತಾದಾಗ ನಾವು ಅದ್ರ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು. ಸೊ ಈಗ ರಕ್ತ ಕಡಿಮೆ ಆಗೋದಕ್ಕೆ ಏನೇನು ಕಾರಣ? ಇನ್ಕ್ರೀಸ್ ಡಿಮ್ಯಾಂಡ್. ಈಗ ಒಂದು ಮಹಿಳೆ ಪ್ರೆಗ್ನೆಂಟ್ ಇದ್ದಾಳೆ, ಸೊ ಅವಳಿಗೆ ಒಂದು ಮಗುವನ್ನು ಮಾಡಬೇಕು, ಆ ಮಗುವಿಗೆ ನ್ಯೂಟ್ರಿಷನನ್ನು ಕೊಡಬೇಕು, ಪೌಷ್ಟಿಕಾಂಶ ಆ ಮಗುವಿಗೆ ದೊರಕಬೇಕು ಅಂದಾಗ ಆ ಡಿಮ್ಯಾಂಡ್ ಹೆಚ್ಚಿಗೆ ಆಗುತ್ತೆ ಬಾಡಿದು. ಸೊ ಪ್ರೆಗ್ನೆನ್ಸಿಯಲ್ಲಿ ರಕ್ತಹೀನತೆ ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಸೊ ಅದರಿಂದ ನಾವು ಈ ಪೌಷ್ಟಿಕ ಆಹಾರಗಳನ್ನು ಈ ಗರ್ಭವತಿ ಮಹಿಳೆಯರಿಗೆ ಕೊಡ್ತಾ ಇರ್ತೇವೆ. ಬಿಕಾಸ್ ಅವರ ಬಾಡಿ ಇನ್ನೊಂದು ಒಂದು ಜೀವವನ್ನು ನರಿಷ್ ಮಾಡ್ತಾ ಇರುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಡಿಮ್ಯಾಂಡೇ ಹೆಚ್ಚಿಗೆ ಇರುತ್ತೆ. ಗ್ರೋಯಿಂಗ್ ಚಿಲ್ಡ್ರನ್, ಈಗ ಮಕ್ಕಳು ಯಾರು ಬೆಳೀತಾ ಇರ್ತಾರೆ ಅವರಿಗೆ ಬಾಡಿಯ ಡಿಮ್ಯಾಂಡ್ಸ್ ಭಾಳ ಇರುತ್ತೆ. ಅವ್ರು ಬೆಳಿಬೇಕಾದ್ರೆ ಅವರ ಜೀವಕೋಶಕ್ಕೆ ಎಕ್ಸ್ಟ್ರಾ ಪೌಷ್ಟಿಕತೆ ಬೇಕು.
ಆವಾಗ ರಿಕ್ವೈರ್ಮೆಂಟ್ ಹೆಚ್ಚಿಗೆ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ರಿಕ್ವೈರ್ಮೆಂಟ್ ಸಿಗದಿದ್ದಾಗ, ಒಳ್ಳೆಯ ಆಹಾರ ಸಿಗದೇ ಇದ್ದಾಗ, ನ್ಯೂಟ್ರಿಷನ್ ಸಿಗದೇ ಇದ್ದಾಗ ರಕ್ತಹೀನತೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಾವು ಈ ಗರ್ಭಿಣಿ ಮಹಿಳೆಯರಲ್ಲಿ, ಈ ಬೆಳೆಯುವ ಮಕ್ಕಳಲ್ಲಿ ಎಲ್ಲ ರಕ್ತಹೀನತೆ ನೋಡ್ತಿರ್ತೀವಿ. ಅವರಿಗೆ ಡಿಮ್ಯಾಂಡ್ ಇರುತ್ತೆ, ಬಟ್ ನಾವು ಸಪ್ಲೈ ಸರಿಯಾಗಿ ಮಾಡ್ತಾ ಇರೋದಿಲ್ಲ, ಅವ್ರಿಗೆ ಸಪ್ಲೈ ಸಿಗ್ತಾ ಇರಲಿಕ್ಕಿಲ್ಲ. ಸೊ ಅದರಿಂದ ರಕ್ತಹೀನತೆ ಆಗ್ತಾ ಇರಬಹುದು. ಅದೇ ರೀತಿ ಈ ಹೆಣ್ಮಕ್ಳಲ್ಲಿ ಯಾವಾಗ ಈ ಮೆನ್ಸ್ಟ್ರುಯೇಷನ್ ಆಗ್ತಾ ಇರುತ್ತೆ, ಪೀರಿಯಡ್ಸ್ ಟೈಮಲ್ಲೆಲ್ಲ, ಅಥವಾ ಈ ಮೆನ್ಸ್ಟ್ರುಯೇಟಿಂಗ್ ಫೀಮೇಲ್ಸ್, ಯಾವ ಮಹಿಳೆಯಲ್ಲಿ ಮುಟ್ಟಾಗ್ತಾ ಇರುತ್ತೆ ಅವಳು ಬ್ಲಡ್ಡನ್ನು ಲೂಸ್ ಮಾಡ್ತಾ ಇರ್ತಾಳೆ ತಿಂಗಳ ಈ ಮುಟ್ಟಿನ ರೂಪದಲ್ಲಿ, ಹೌದಾ? ಸೊ ಅದರಿಂದ ಅವಳಿಗೂ ಸಹ ಈ ರಿಕ್ವೈರ್ಮೆಂಟ್ ಹೆಚ್ಚಿಗೆ ಇರುತ್ತೆ, ಪೌಷ್ಟಿಕಾಂಶದ ರಿಕ್ವೈರ್ಮೆಂಟ್ ಹೆಚ್ಚಿಗೆ ಇರುತ್ತೆ. ಅವಳಲ್ಲಿ ರಕ್ತಹೀನತೆ ಆಗುವಂಥ ಸಾಧ್ಯತೆ ಇದೆ. ಅವಳು ರಕ್ತ ಲೂಸ್ ಮಾಡ್ತಾ ಇದ್ದಾಳೆ, ಬಟ್ ಅದಕ್ಕೆ ತಕ್ಕ ಹಾಗೆ ನ್ಯೂಟ್ರಿಷನ್ ತಿಂತಾ ಇಲ್ಲ, ಪ್ರಾಪರ್ ಆಹಾರ ತಿಂತಾ ಇಲ್ಲ ಅಂದಾಗ ಅವಳಿಗೆ ರಕ್ತಹೀನತೆ ಆಗ್ಬೋದು. ಅದೇ ರೀತಿ ಹಾಲು ಉಣಿಸುವ ತಾಯಿ, ಸೊ ಯಾವಾಗ ಅವಳು ಮಗುವಿಗೆ ಹಾಲು ಉಣಿಸ್ತಾ ಇರ್ತಾಳೆ, ತನ್ನ ನ್ಯೂಟ್ರಿಷನನ್ನು ಕೊಡ್ತಾ ಇರ್ತಾಳೆ, ಅವಳ ಬಾಡಿಗೂ ನ್ಯೂಟ್ರಿಷನ್ ಬೇಕಾಗತ್ತೆ. ನ್ಯೂಟ್ರಿಷನ್ ಅಥವಾ ಈ ಪೌಷ್ಟಿಕಾಂಶ ಸಿಗದೇ ಇದ್ದಾಗ ಅವಳು ರಕ್ತಹೀನತೆಯನ್ನು ಅನುಭವಿಸ್ಬೋದು. ಸೊ ಯಾವಾಗ ನಮಗೆ ಬಾಡಿಲಿ ಡಿಮ್ಯಾಂಡ್ಸ್ ಹೆಚ್ಚಿಗೆ ಆಗುತ್ತೆ, ಅದು ಡಿಮ್ಯಾಂಡ್ ಯಾವಾಗ ಹೆಚ್ಚಿಗೆ ಆಗ್ಬೋದು, ನಮಗೆ ಅಧಿಕ ಪೌಷ್ಟಿಕಾಂಶ ಯಾವಾಗ ಬೇಕಾಗತ್ತೆ, ಯಾವಾಗ ನಾವು ಈ ರೀತಿ ಕಂಡೀಷನ್, ಒಂದು ಹಾಲು ಉಣಿಸುವ ತಾಯಿ ಇರ್ಬೋದು, ಗರ್ಭಿಣಿ ಮಹಿಳೆ ಇರ್ಬೋದು, ಬೆಳೆಯುವಂಥ ಮಕ್ಕಳಿರ್ಬೋದು, ಮೆನ್ಸ್ಟ್ರುಯೇಟಿಂಗ್ ಫೀಮೇಲ್ಸ್ ಇರ್ಬೋದು, ಇಂಥವರಲ್ಲೆಲ್ಲ ಏನಾಗುತ್ತೆ, ಈ ಡಿಮ್ಯಾಂಡೇ ಹೆಚ್ಚಿಗೆ ಇರುತ್ತೆ. ಆ್ಯಂಡ್ ಅದು ಅವರಿಗೆ ಕರೆಕ್ಟಾಗಿ ಅವರು ನ್ಯೂಟ್ರಿಷನ್ ತಿಂದಿಲ್ಲ, ಒಳ್ಳೆಯ ಆಹಾರವನ್ನು ತಗೊಳ್ಳಿಲ್ಲ, ಇಂಥ ಕಂಡೀಷನ್ಸಲ್ಲೆಲ್ಲ ಅವರಿಗೆ ರಕ್ತಹೀನತೆ ಆಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಬಹಳ ಬ್ಲಡ್ ಲಾಸ್ ಆಗ್ತಾ ಇದೆ, ಆವಾಗಲೂ ಸಹ ರಕ್ತಹೀನತೆ ಆಗ್ಬೋದು. ರಕ್ತವೇ ಹೋಗ್ತಾ ಇದೆ, ಅದು ಅವರಿಗೊಂದು ಅಲ್ಸರ್ ಆಗಿಬಿಟ್ಟಿದೆ, ಅಲ್ಸರಿಂದ ಬ್ಲೀಡ್ ಆಗ್ತಾ ಇದೆ, ರಕ್ತಹೀನತೆ ಆಯಿತು. ಮಹಿಳೆಗೆ ಬಹಳ ಪೀರಿಯಡ್ಸ್ ಬಹಳ ದಿನಗಳವರೆಗೆ ಹೋಗ್ತಾ ಇದೆ, 7-8 ದಿನ ಹೋಗ್ತಾ ಇದೆ, ಅಥವಾ ಬಹಳ ಹೆವಿ ಫ್ಲೋ ಆಗ್ತಾ ಇದೆ. ಒಂದು 4-5 ಪ್ಯಾಡ್ಸನ್ನು ಅವಳು ಎವ್ರಿ ಡೇ ಚೇಂಜ್ ಮಾಡ್ತಾ ಇದ್ದಾಳೆ. ಸೊ ಅವಳಿಗೆ ಹೆವಿ ಬ್ಲೀಡಿಂಗ್ ಇದ್ದಾಗ ರಕ್ತ ಹೋಗುತ್ತೆ, ಅಂಥ ಮಹಿಳೆಯರು ಅನಿಮಿಕ್ ಆಗಿಬಿಡ್ತಾರೆ. ಸೊ ಯಾವಾಗ ನಮಗೆ ಮಹಿಳೆಯರು ಬರ್ತಾರೆ ಒ ಪಿ ಡಿಗೆ, ಹೆಂಗಿದೆ ನಿಮ್ಮ ಪೀರಿಯಡ್ಸು ಅಂತ ನಾವು ಕೇಳಿದಾಗ ಬಹಳ ಫ್ಲೋ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವರ ಹಿಮೋಗ್ಲೋಬಿನ್ ಚೆಕ್ ಮಾಡಿದಾಗ 8, 7, 6 ಎಲ್ಲ ಇರುತ್ತೆ, ಯಾಕಂದರೆ ಬ್ಲಡ್ ಲಾಸ್ ಆಗ್ತಾ ಇದೆ ಅವರಿಗೆ. ಸೊ ಅಂಥ ಕಂಡೀಷನ್ಸಲ್ಲಿ ಅನಿಮಿಯಾ ಅಥವಾ ರಕ್ತಹೀನತೆ ಬರಬಹುದು. ಕೆಲವೊಬ್ಬರಿಗೆ ಈ ಯಾವತ್ತೂ ಮೂತ್ರದಲ್ಲಿ ಸ್ವಲ್ಪ ರಕ್ತ ಹೋಗ್ತಾ ಇರ್ಬೋದು, ಪರ್ಸಿಸ್ಟೆಂಟ್ ಹೆಮಚೂರಿಯಾ, ಅದರಿಂದ ಅವರಿಗೆ ರಕ್ತಹೀನತೆ ಆಗ್ತಾ ಇರ್ಬೋದು. ಪೈಲ್ಸ್, ಬ್ಲೀಡ್ ಆಗ್ತಾ ಇರ್ತಾರೆ, ಏನೋ ಒಂದು ಪೈಲ್ಸು ನಡೆಯುತ್ತೆ ಅಂತ ಅದನ್ನು ನಿಗ್ಲೆಕ್ಟ್ ಮಾಡ್ತಾರೆ, ಬ್ಲೀಡ್ ಆಗ್ತಾ ಹೋಗುತ್ತೆ, ರಕ್ತ ಹೋಗ್ತಾ ಇರುತ್ತೆ, ಅವರಿಗೆ ರಕ್ತಹೀನತೆ ಬರ್ತಾ ಇರಬಹುದು. ಸೊ ಅಥವಾ ಈ ಪ್ಯಾರಾಸಿಟಿಕ್ ಇನ್ಫೆಕ್ಷನ್, ನೀವು ಚಿಕ್ಕ ಮಕ್ಕಳಲ್ಲಿ ನೋಡ್ಬೋದು, ಈ ಜಂತು ಹಾಕತ್ತೆ. ಸೊ ಈ ಜಂತು, ಅದರಿಂದ ಅವರಿಗೆ ಈ ರಕ್ತಹೀನತೆ ಬರ್ತಾ ಇರ್ಬೋದು. ಸೊ ಇವೆಲ್ಲ ಯಾವಾಗ ನಮ್ಮ ಬಾಡಿಯಿಂದ ಈ ರಕ್ತ ಹೋಗ್ತಾ ಇರುತ್ತೆ, ಓಕೆ, ಬ್ಲಡ್ ಲಾಸ್ ಆಗ್ತಾ ಇರುತ್ತೆ, ಆವಾಗ ರಕ್ತಹೀನತೆ ಆಗ್ತಾ ಇರ್ಬೋದು. 3ನೇ ಕಂಡೀಷನ್ ಅಂತ ಹೇಳಿದರೆ ಡಿಕ್ರೀಸ್ಡ್ ಇಂಟೇಕ್. ನಮಗೆ ನಮ್ಮ ಆಹಾರವೇ ಸರಿ ಇಲ್ಲ, ನಾವೇನು ತಿಂತಾ ಇದ್ದೀವಿ ಅದು ಒಂದು ಪೌಷ್ಟಿಕಾಂಶ ಇರದೇ ಇರುವಂಥ ಆಹಾರ, ನ್ಯೂಟ್ರಿಷನ್ ಸಪ್ಲೈಯೇ ಸರಿಯಾಗಿಲ್ಲ ನಮಗೆ, ಅಥವಾ ಬಹಳ ಪುವರ್ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸಲ್ಲಿ ಅವರಿಗೆ ಈ ಆಹಾರವನ್ನು ಎಫೋರ್ಡ್ ಮಾಡೋಕ್ಕಾಗದೇ ಇರ್ಬೋದು, ಬಹಳ ಅವರು ಕಡು ಬಡತನದಲ್ಲಿರ್ಬೋದು, ಆಹಾರ ಸಿಗ್ತಾನೇ ಇರಲಿಕ್ಕಿಲ್ಲ, ಅಂಥ ಕಂಡೀಷನ್ಸಲ್ಲೆಲ್ಲ ಡೆಫಿನೆಟ್ಲಿ ಅವರಿಗೆ ರಕ್ತಹೀನತೆ ಆಗ್ತಾ ಇರುತ್ತೆ. ಸೊ ಡಿಕ್ರೀಸ್ಡ್ ಇಂಟೇಕ್, ನಾವು ಯಾವಾಗ ಕಡಿಮೆ ತಿಂತಾ ಇದ್ದೀವಿ ಆವಾಗ ನಮಗೆ ರಕ್ತಹೀನತೆ ಬರ್ತಾ ಇರಬಹುದು. ನೀವು ತಿಂತಾ ಇದ್ದೀರಾ, ಬಟ್ ಆಹಾರ ಅಲ್ಲಿಂದ ಅಬ್ಸಾರ್ಬ್ ಆಗ್ತಾ ಇಲ್ಲ, ನಿಮ್ಮ ಹೊಟ್ಟೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆ, ನಿಮಗೆ ಕರುಳಿನ ಉರಿಯೂತ ಇದೆ, ಕರುಳಿನಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿ ಹೋಗಿದೆ, ಅಥವಾ ನಿಮಗೆ ಸರ್ಜರಿ ಮಾಡಿದ್ದಾರೆ, ನಿಮ್ಮ ಹೊಟ್ಟೆಯ ಪಾರ್ಟು, ನಿಮ್ಮ ಸಣ್ಣ ಕರಳನ್ನು ತೆಗೆದಿದ್ದಾರೆ, ಇಂಥವೆಲ್ಲ ಸರ್ಜರಿ ಎಕ್ಸೆಟ್ರಾ ಮಾಡಿದಾಗ ಏನಾಗುತ್ತೆ, ಫುಡ್ ನಾವೇನು ತಿಂತೀವಿ, ಈ ಪೌಷ್ಟಿಕಾಂಶ ಏನಿದೆ ಅದು ಸರಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ, ಆ್ಯಂಡ್ ಆವಾಗ ನಿಮಗೆ ರಕ್ತಹೀನತೆ ಬರ್ತಾ ಇರ್ಬೋದು. ಕೆಲವೊಂದು ಕಂಡೀಷನ್ಸಲ್ಲಿ ಏನಾಗ್ಬೋದು, ನಿಮ್ಮ ಈ RBCs, ಕೆಂಪು ರಕ್ತ ಕಣಗಳು ಬೇಗ ಒಡೆದು ಹೋಗ್ಬಿಡ್ಬೋದು. ಕೆಲವೊಂದು ಜೆನೆಟಿಕ್ ಡಿಸೀಸ್ ಇರ್ಬೋದು, ಹೀಮೋಲೈಟಿಕ್ ಅನೀಮಿಯಾ ಅಂತ ನಾವು ಹೇಳ್ತಿರ್ತೇವೆ, ಅಂಥ ಕಂಡೀಷನ್ಸಲ್ಲಿ ಅವು ಒಡೆದು ಹೋಗ್ತಾ ಇರ್ತವೆ. ಅವು ಒಡೆದು ಹೋದಾಗ ಕೆಂಪು ರಕ್ತ ಕಣಗಳು ಕಡಿಮೆ ಆಗ್ತವೆ, ಆ್ಯಂಡ್ ನಮಗೆ ರಕ್ತಹೀನತೆ ಬಂದುಬಿಡ್ಬೋದು, ಹೀಮೋಲೈಟಿಕ್ ಅನೀಮಿಯಾ ಅಂತ ಇರ್ತೇವೆ. ಕೆಲವೊಂದು ಇನ್ಫೆಕ್ಷನ್ಸ್ ಲೈಕ್ ಮಲೇರಿಯಾದಲ್ಲಿ ಈ ಕೆಂಪು ರಕ್ತ ಕಣಗಳನ್ನು ಈ ಮಾಸ್ಕಿಟೋಸ್ ಇನ್ಫೆಕ್ಟ್ ಮಾಡಿರ್ತವೆ,
ಅವು ಒಡೆದು ಹೋಗ್ಬೋದು ಆ್ಯಂಡ್ ಆವಾಗ ಪೇಷಂಟಿಗೆ ರಕ್ತಹೀನತೆ ಬರ್ತಾ ಇರಬಹುದು. ಕೆಲವೊಬ್ಬರಿಗೆ ಕೆಲವೊಂದು ಎನ್ಸೈಮ್ಸ್ ಕಡಿಮೆ ಆಗ್ತವೆ ಬಾಡಿಯಲ್ಲಿ, G6PD ಎಕ್ಸೆಟ್ರಾ. ಇಂಥವೆಲ್ಲ ಕಡಿಮೆ ಆದಾಗ ಅವರಿಗೆ ಈ ರೀತಿ ರಕ್ತ ಒಡೆದು ಹೋಗ್ತಾ ಇರಬಹುದು, ಈ ರೀತಿ ರಕ್ತ ಕಣಗಳು ಒಡೆದು ಹೋಗ್ತಾ ಇರ್ಬೋದು ಆ್ಯಂಡ್ ಅವರಿಗೆ ಅನಿಮಿಯಾ ಆಗ್ತಾ ಇರಬಹುದು. ಸೊ ಹೀಮೋಲೈಸಿಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ, ಎಲ್ಲಿ RBCs ಒಡೆದು ಹೋಗ್ತಿರ್ತವೆ, ಕೆಂಪು ರಕ್ತ ಕಣಗಳು ಒಡೆದು ಹೋಗ್ತಿರ್ತವೆ, ಆವಾಗ ರಕ್ತಹೀನತೆ ಬರಬಹುದು. ಈ ಬೋನ್ ಮ್ಯಾರೋ, ಮೂಳೆ ಮಜ್ಜೆ ಏನಿದೆ, ಇಫೆಕ್ಟಿವ್ಲಿ ಕೆಂಪು ರಕ್ತ ಕಣಗಳನ್ನು ಪ್ರೊಡ್ಯೂಸೇ ಮಾಡ್ತಾ ಇಲ್ಲ. ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ? ಬೇಕಾದಂಥ ನ್ಯೂಟ್ರಿಷನ್ ಇಲ್ಲ, ಅದಕ್ಕೆ ಕಬ್ಬಿಣಾಂಶ ಇಲ್ಲ, ವಿಟಮಿನ್ B12 ಇಲ್ಲ, ಫೋಲಿಕ್ ಆ್ಯಸಿಡ್ ಇಲ್ಲ. ಇಂಥ ಕಂಡೀಷನ್ಸಲ್ಲೆಲ್ಲ ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗೇ ಸರಿ ಆಗ್ತಾ ಇಲ್ಲ, ಫ್ಯಾಕ್ಟ್ರಿ ಸರಿಯಾಗಿ ಪ್ರೊಡ್ಯೂಸೇ ಮಾಡ್ತಾ ಇಲ್ಲ. ಪ್ರೊಡ್ಯೂಸ್ ಮಾಡೋಕ್ಕೆ ಅದಕ್ಕೆ ರಾ ಮಟೀರಿಯಲ್ಸೇ ಇಲ್ಲ, ಅದಕ್ಕೆ ಕಬ್ಬಿಣಾಂಶನೇ ಇಲ್ಲ ಅದಕ್ಕೆ ಹಾಕೋಕ್ಕೆ. ಸೊ ಅದು ಏನು RBCಯನ್ನು ಸರಿಯಾಗಿ ಪ್ರೊಡ್ಯೂಸೇ ಮಾಡೋಕ್ಕಾಗೋದಿಲ್ಲ. B12 ಇಲ್ಲ, ಫೋಲಿಕ್ ಆ್ಯಸಿಡೇ ಇಲ್ಲ. ಸೊ ಕೆಂಪು ರಕ್ತ ಕಣಗಳನ್ನು ಸರಿಯಾಗಿ ಪ್ರೊಡಕ್ಷನ್ನೇ ಆಗ್ತಾ ಇಲ್ಲ, ಆವಾಗ ನಿಮಗೆ ರಕ್ತಹೀನತೆ ಬರ್ತಾ ಇರ್ಬೋದು. ಇವು ಎಲ್ಲ ಕಂಡೀಷನ್ಸಲ್ಲಿ ನಿಮಗೆ ರಕ್ತಹೀನತೆ ಆಗ್ತಾ ಇರ್ಬೋದು. ಸೊ ರಕ್ತಹೀನತೆ ಅಂದರೆ ಜಸ್ಟ್ ಅದು ಅಯರ್ನ್ ಡೆಫಿಷಿಯನ್ಸಿ, ಕಬ್ಬಿಣಾಂಶ ಕಡಿಮೆ ಆಗಿದೆ, B12 ಕಡಿಮೆ ಆಗಿದೆ ಅಷ್ಟೇ ಅಲ್ಲ, ಸುಮಾರಷ್ಟು ಕಂಡೀಷನ್ಸಿಂದ ಈ ರಕ್ತಹೀನತೆ ಬರ್ತಾ ಇರ್ಬೋದು. ನಿಮ್ಮ ಬಾಡಿಯ ಡಿಮ್ಯಾಂಡ್ಸೇ ಹೆಚ್ಚಿಗೆ ಆಗಿ ಹೋಗಿರ್ಬೋದು, ಅಥವಾ ನಿಮಗೆ ರಕ್ತ ಲೂಸ್ ಆಗ್ತಾ ಇರ್ಬೋದು, ಅಥವಾ ನೀವು ರಕ್ತವನ್ನು ನಿಮ್ಮ ಬಾಡಿಯಿಂದ ಲೂಸ್ ಮಾಡ್ತಾ ಇರ್ಬೋದು. ಲೈಕ್ ಇನ್ ಕೇಸ್ ಆಫ್ ಪೈಲ್ಸ್ ಇರ್ಬೋದು, ಅಥವಾ ಹೆಮೆಚೂರಿಯಾ ಇರ್ಬೋದು, ಯೂರಿನಲ್ಲಿ ಪಾಸ್ ಮಾಡೋದು, ನಿಮ್ಮ ಮಲದಲ್ಲಿ ರಕ್ತ ಪಾಸ್ ಮಾಡೋದಿರ್ಬೋದು. ಇವೆಲ್ಲದರಿಂದ ನಿಮಗೆ ರಕ್ತ ಹೆಚ್ಚಿಗೆ ಹೋಗ್ತಾ ಇರ್ಬೋದು. ಹೆವಿ ಮೆನ್ಸ್ಟ್ರುವೇಷನ್, ನಿಮಗೆ ಸಿವಿಯರ್ ಬಹಳ ನಿಮ್ಮ ಹೆವಿ ಪೀರಿಯಡ್ಸ್ ಇದೆ, ಆವಾಗ ನೀವು ರಕ್ತವನ್ನು ಲೂಸ್ ಮಾಡಿಕೊಂಡು ನಿಮಗೆ ರಕ್ತಹೀನತೆ ಬರ್ತಾ ಇರ್ಬೋದು. ಅಥವಾ ನಿಮ್ಮ ಕೆಂಪು ರಕ್ತ ಕಣಗಳಲ್ಲೇ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಥೆಲಸೀಮಿಯಾ ನೀವು ಕೇಳಿರ್ಬೋದು. ಥೆಲಸೀಮಿಯಾ ಒನ್ ಆಫ್ ದ ಜೆನೆಟಿಕ್ ಡಿಫೆಕ್ಟ್, ಎಲ್ಲಿ ರಕ್ತ ಕಣಗಳೇ ಸರಿಯಾಗಿರೋದಿಲ್ಲ, ಅಂಥ ಪೇಷಂಟ್ಸಲ್ಲಿ ರಕ್ತಹೀನತೆ ಇರುತ್ತೆ. ನಾನು ಹೇಳಿದೆ ಕೆಲವೊಂದು ಇನ್ಫೆಕ್ಷನ್ಸ್ ಲೈಕ್ ಮಲೇರಿಯಾ, ಅವು ನಿಮ್ಮ ಕೆಂಪು ರಕ್ತ ಕಣಗಳನ್ನು ಡಿಸ್ಟ್ರಾಯ್ ಮಾಡಿಬಿಡ್ಬೋದು. ಹೀಮೋಲೈಸಿಸ್ ಆಗ್ತಾ ಇರ್ಬೋದು. ಕೆಲವೊಂದು ಔಷಧಿಗಳು ಈ ಕೆಂಪು ರಕ್ತ ಕಣಗಳನ್ನು ಡಿಸ್ಟ್ರಾಯ್ ಮಾಡ್ತವೆ. ಕೆಲವೊಂದು ಸಲ ನಿಮಗೆ ಜೆನೆಟಿಕ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಎನ್ಸೈಮೋಪತೀಸ್ ಲೈಕ್ G6PD ಡೆಫಿಷಿಯನ್ಸಿ, ಥೆಲಸೀಮಿಯಾ ಎಕ್ಸೆಟ್ರಾ, ಅವುಗಳಿಂದ ರಕ್ತ ಕಣಗಳು ಡಿಸ್ಟ್ರಾಯ್ ಆಗ್ತಾ ಇರಬಹುದು. ನಿಮಗೆ ನಿಮ್ಮ ಮೂಳೆ ಮಜ್ಜೆಗೆ ಸರಿಯಾಗಿ ಪ್ರೊಡಕ್ಷನ್ನೇ ಮಾಡೋಕ್ಕಾಗ್ತಾ ಇಲ್ಲ, ಅಯರ್ನ್ ಡೆಫಿಷಿಯನ್ಸಿ, ವಿಟಮಿನ್ B12 ಡೆಫಿಷಿಯನ್ಸಿ, ಫೋಲೇಟ್ ಡೆಫಿಷಿಯನ್ಸಿ ಇರಬಹುದು. ಅಥವಾ ಕೆಲವೊಮ್ಮೆ ನಿಮ್ಮ ಮೂಳೆ ಮಜ್ಜೆಗೆ ನಾವು ಕೀಮೋಥೆರಪಿ, ರೇಡಿಯೋಥೆರಪಿ ಕೊಡ್ತಾ ಇದ್ದೀವಿ, ಅಥವಾ ಅಲ್ಲೇನಾದರೂ ಕ್ಯಾನ್ಸರ್ ಹೊರಟು ಹೋಗ್ಬಿಟ್ಟಿದೆ, ಆವಾಗ ನಿಮ್ಮ ಮೂಳೆ ಮಜ್ಜೆ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಸೊ RBCಯ ಪ್ರೊಡಕ್ಷನ್ನೇ ಸರಿಯಾಗ್ತಾ ಇಲ್ಲ. ಸೊ ಇವೆಲ್ಲ ಕಾರಣದಿಂದ ರಕ್ತಹೀನತೆ ಆಗ್ತಾ ಇರ್ಬೋದು. ಸೊ ರಕ್ತಹೀನತೆ ಅನ್ನೋದು ಬಹಳ ಕಾಮನ್ ಕಂಡೀಷನ್ ಆ್ಯಂಡ್ ಬಹಳಷ್ಟು ಸಿಂಪ್ಟಮ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ಕಂಡೀಷನ್ ಇದು. ಬಹಳ ನಿಗ್ಲೆಕ್ಟೆಡ್ ಕಂಡೀಷನ್ ಸಹ. ಯಾಕಂದರೆ ಬಹಳಷ್ಟು ಜನರಿಗೆ ರಕ್ತಹೀನತೆ, ರಕ್ತ ಕಡಿಮೆ ಆಗಿದೆ, ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಅವರು ನಿಗ್ಲೆಕ್ಟ್ ಸಹ ಮಾಡ್ತಿರ್ತಾರೆ. ಬಟ್ ಇದರಿಂದ ಇಷ್ಟು ನಮ್ಮ ಪ್ರಾಬ್ಲಮ್ಸ್ ಬರ್ಬೋದು, ಇಷ್ಟು ಲಕ್ಷಣಗಳು ಬರ್ಬೋದು. ಆ್ಯಂಡ್ ಜಸ್ಟ್ ಒಂದು ಸಿಂಪಲ್ ಕೆಲವೊಂದು ಔಷಧಿಗಳ ಮುಖಾಂತರ, ಕೆಲವೊಂದು ಡೈಟ್ರಿ ಚೇಂಜಸ್ ಮಾಡಿದಾಗ, ನಿಮ್ಮ ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಮಾಡಿದಾಗ ನಾವು ಈ ಅನಿಮಿಯಾನ ಸರಿಪಡಿಸ್ಬೋದು. ಇವು ಕೆಲವೊಂದು ಕಾಸಸ್ ಆಫ್ ಅನಿಮಿಯಾ. Thank you so much for watching the video. Please like, share and subscribe the channel. Thank you.